ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಮೊದಲಿಗೆ ಹೆಡ್ಲೈನ್ಸ್. ಆಷಾಢ ಮಾಸದ ಕೊನೆಯ ಸೋಮವಾರ ಸಾಗರೋಪಾದಿಯಲ್ಲಿ ಭಕ್ತರಿಂದ ನಂದಿಗಿರಿ ಪ್ರದಕ್ಷಿಣೆ. ದೇವರ ನಾಮಸ್ಮರಣೆಯೊಂದಿಗೆ ಹೆಜ್ಜೆ ಹಾಕಿದ ಭಕ್ತರು. ಪೂರ್ಣಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಗೆ ಮೀನಾಮೇಷ. ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆದರೂ ಅಭಿವೃದ್ಧಿಯಲ್ಲಿ ಕುಂಠಿತ. ಹೋರಾಟದ ಎಚ್ಚರಿಕೆ. ಉಪವಿಭಾಗಾಧಿಕಾರಿ ಕಚೇರಿ ಕಾಂಪೌಂಡ್ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಬಟ್ಟೆ ಹರಿದು ಹಲ್ಲೆ. ಬಲವಂತವಾಗಿ ರಾಜೀನಾಮೆಗೆ ಒತ್ತಾಯಿಸಿದ ಸದಸ್ಯರು. ಪ್ರಾಣ ರಕ್ಷಣೆಗಾಗಿ ಎಸಿ ಕಚೇರಿಗೆ ಓಡಿದ ಅಧ್ಯಕ್ಷ. ಶಾಶ್ವತ ನೀರಾವರಿ ಇಲ್ಲದ ಬರಗಾಲ ನಡುವೆಯೂ ವಿದೇಶಗಳಿಗೆ ತರಕಾರಿ ರಫ್ತು. ಜಿಲ್ಲೆಯ ಕೆರೆ ಕಟ್ಟೆಗಳೇ ರೈತರ ಜೀವನಾಡಿ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ. ವಾರ್ತೆಗಳ ವಿವರ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರದಂದು ಹಮ್ಮಿಕೊಳ್ಳುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ನೂರಾರು ಭಕ್ತರು ಸೋಮವಾರ ಬೆಳ್ಳಂಬೆಳಗ್ಗೆ ದೇವರ ನಾಮಸ್ಮರಣೆಯೊಂದಿಗೆ ಪ್ರಾಕೃತಿಕ ರಮ್ಯತಾಣ ನಂದಿ ಪ್ರದಕ್ಷಿಣೆ ಹಾಕಿ ಭಕ್ತರು ತಮ್ಮ ಭಕ್ತಿ ಸಮರ್ಪಣೆ ಮಾಡಿದರು. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ. ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆಯನ್ನು ಹಮ್ಮಿಕೊಂಡಿದ್ದು, ಇಂದು ನಡೆದ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ಕೋಲಾರ ಜಿಲ್ಲೆಗಳ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಬೆಳಿಗ್ಗೆ ನಂದಿ ಗ್ರಾಮದ ಐತಿಹಾಸಿಕ ಭೋಗನಂದೀಶ್ವರ ದೇವಾಲಯದಲ್ಲಿ ಶ್ರೀ ಭೋಗನಂದೀಶ್ವರನಿಗೆ ಮೊದಲಿಗೆ ಭಕ್ತರು ಪೂಜೆ ಸಲ್ಲಿಸಿ ದೇವರ ನಾಮಸ್ಮರಣೆ ಭಜನೆಯೊಂದಿಗೆ ನಡಿಗೆ ಆರಂಭಿಸಿದ್ರು. ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ 85ನೇ ವರ್ಷದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮವಾಗಿ ಗಿರಿ ಪ್ರದರ್ಶನ ಮಾಡುತ್ತಾ ಹೆಜ್ಜೆ ಹೆಜ್ಜೆಗೂ ಶಿವನಾಮ ಭಜಿಸುತ್ತಾ ಸುಮಾರು 15ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಪ್ರದಕ್ಷಿಣೆ ಪೂರೈಸಿದ್ರು. ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ಈ ಭಾಗದಲ್ಲಿನ ದಿಬ್ಬಗಿರಿ, ಬ್ರಹ್ಮಗಿರಿ, ನಂದಿಗಿರಿ, ಚೆನ್ನಗಿರಿ, ಕಳವಾರ ಬೆಟ್ಟ ಸೇರಿದಂತೆ ಪಂಚಗಿರಿಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಕೈಲಾಸ ಪರ್ವತವನ್ನು ಸುತ್ತಿದಂತೆ ಎನ್ನುವ ನಂಬಿಕೆ ಈ ಭಾಗದ ಆಸ್ತಿಕರದಾಗಿದ್ದು, ಬೆಂಗಳೂರು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ವಿಜಯಪುರ, ಮಾಗಡಿ, ತುಮಕೂರು, ಕೋಲಾರ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ವಿವಿಧ ಭಜನಾ ತಂಡಗಳೊಂದಿಗೆ ದೇವರ ಹಾಡುಗಳನ್ನು ಹಾಡುತ್ತಾ ಚುಮು ಚಳಿಯಲ್ಲಿಯೇ ಹೆಜ್ಜೆ ಹಾಕಿದ್ರು. ಪ್ರದಕ್ಷಿಣೆಯು ನಂದಿ ದೇವಾಲಯ ಆವರಣದಿಂದ ಅಂಗಟ್ಟ, ಕುಡುವತಿ, ಕಾರಹಳ್ಳಿ ಕ್ರಾಸ್, ಬೆಟ್ಟದ ಕ್ರಾಸ್, ಹೆಗ್ಗಡಿಹಳ್ಳಿ, ಕಣಿವೆ ಬಸವಣ್ಣ, ಸುಲ್ತಾನ್ ಪೇಟೆ ಮಾರ್ಗವಾಗಿ ಪುನಃ ದೇವಾಲಯ ಆವರಣಕ್ಕೆ ಬಂದು ಅಂತ್ಯಗೊಂಡಿತ್ತು. ನನ್ನ ಹೆಸರು ಮಮತಾ ಅಂತ. ನಾವು ದೊಡ್ಡಬಳ್ಳಾಪುರ ತಾಲೂಕು ಜಿಂಕೆಬೆಚ್ಚಳ್ಳಿಯಿಂದ ಬರ್ತಿದ್ದೀವಿ. ಇದು ಆಷಾಢ ಮಾಸದಲ್ಲಿ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಕೈಲಾಸಗಿರಿ ಪ್ರದಕ್ಷಿಣೆ ಹಾಕಿದಷ್ಟೇ ಶ್ರೇಷ್ಠ, ಅಂದರೆ ಶಿವ ಪಾರ್ವತಿನ ಪ್ರದಕ್ಷಿಣೆ ಹಾಕಿದಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಸ್ಕಂದಗಿರಿ, ಚೆನ್ನಗಿರಿ 5 ಬೆಟ್ಟ ಪ್ರದಕ್ಷಿಣೆ ಬರುತ್ತೆ. ನಂದಿಗಿರಿ ಎಲ್ಲ ಸೇರಿ ಒಟ್ಟು 5 ಬೆಟ್ಟ ಪ್ರದಕ್ಷಿಣೆ ಹಾಕಿದ್ರೆ ನಂದಿಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. 18 ಕಿಲೋಮೀಟ್ರ್ ಏನೋ ಹಿಡಿಯುತ್ತೆ. ಅಂದರೆ ಒಳ್ಳೆಯದು, ತುಂಬ ಚೆನ್ನಾಗಿದೆ, ಪಾಸಿಟಿವ್ ವೈಬ್ಸ್ ತುಂಬ ಇದೆ. ನಾವು 8 ವರ್ಷದಿಂದ ಬರ್ತಿದ್ದೀವಿ. ಫಸ್ಟ್ ಬಂದಾಗ ಇಷ್ಟು ಜನ ಇರಲಿಲ್ಲ, ಈಗ ತುಂಬ ಜನ ಇದ್ದಾರೆ. ಗಿರಿ ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಜೊತೆಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಬೇರೂರಿದೆ. ಈ ಕಾರಣದಿಂದ ಪ್ರತಿ ವರ್ಷವೂ ಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ. ಸೋಮವಾರ ಬೆಳಗ್ಗೆ ಭೋಗನಂದೀಶ್ವರ ದೇವರಿಗೆ ಪೂಜೆ ಮಾಡಿದ ನಂತರ ಪ್ರದಕ್ಷಿಣೆ ಆರಂಭವಾಗುತ್ತಿದ್ದಂತೆ ಕಾಲ್ನಡಿಗೆಯಲ್ಲಿ ಸಾಗುವ ಹಾದಿಯ ಉದ್ದಕ್ಕೂ ಕುಡಿಯುವ ನೀರು, ಹಣ್ಣು, ಮಜ್ಜಿಗೆ, ಖರ್ಜೂರ, ತಿಂಡಿ ವ್ಯವಸ್ಥೆ ಹೀಗೆ ಕೊರತೆ ಅನ್ನಿಸಿದ ಹಾಗೆ ಪ್ರದಕ್ಷಿಣೆ ಪೂರ್ಣಗೊಳ್ಳಲು ಬೇಕಾದ ಅನುಕೂಲಗಳನ್ನು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವ್ಯವಸ್ಥೆ ಮಾಡಿದ್ರು. ಆದರೆ ಇಲ್ಲಿನ ಜನ ನೋಡ್ತಿದ್ರೆ ಚಿಕ್ಕಬಳ್ಳಾಪುರಕ್ಕಿಂತ ಸುಮಾರು ಬೇರೆ ಕಡೆಯಿಂದನೂ ತುಂಬ ಜನ ಬರ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಾರಣ ಇದಕ್ಕೆ ನಮ್ಮ ಗಿರಿ ಪ್ರದಕ್ಷಿಣೆಯ ಒಂದು ವೈಶಿಷ್ಟ್ಯನೇ ಆಗಿದೆ. ಆಷಾಢದಲ್ಲಿ ಕಡೆ ಸೋಮವಾರ ಬಂದು ನಮ್ಮ ನಂದಿಗಿರಿ ಪ್ರದಕ್ಷಿಣೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ಕೈಲಾಸಗಿರಿನ ಸುತ್ತಿದ್ರೆ ಎಷ್ಟು ಪುಣ್ಯ ಬರುತ್ತೋ ಇವತ್ತೊಂದು ದಿವಸ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಲಾಗುತ್ತೆ. ಪುರಾಣಗಳಲ್ಲೂ ಸಹ ಇದ್ರ ಬಗ್ಗೆ ಪ್ರತೀತಿ ಇದೆ ಅಂತ ಸುಮಾರು ಜನರ ಬಾಯಲ್ಲಿ ಕೇಳಿರೋದಿದೆ.
ಮತ್ತು ನಾವು ಸಹ ಸುಮಾರು ಒಂದು 6-7 ವರ್ಷದಿಂದ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ನಮ್ಮದು ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಏನಿದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಈ ರೀತಿ ಗಿರಿ ಪ್ರದಕ್ಷಿಣೆಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಇವೆಲ್ಲನೂ ಒಂದು ಪಾರ್ಟ್ ಆಫ್ ದ ಡಿವೋಷನ್ಸ್ ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಸದಸ್ಯರು ಪಾದಯಾತ್ರಿಗಳಿಗೆ ಕಲ್ಲಂಗಡಿ ಹಣ್ಣು ದೊಡ್ಡಬಳ್ಳಾಪುರದ ನಂದಿ ಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ವತಿಯಿಂದ ಸಹಸ್ರಾರು ಮಂದಿ ಭಕ್ತರಿಗೆ ವ್ಯವಸ್ಥಿತವಾಗಿ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆದರೂ ಸಹ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಕೆಲವೊಂದು ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ, ಆದರೆ ಅದು ಸಹ ಸರಿಯಾದ ರೀತಿಯಲ್ಲಿ ನಡೆಯದೆ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಆದ್ದರಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಭಿವೃದ್ಧಿಯ ಕಡೆ ಗಮನಹರಿಸಬೇಕು ಎಂದು ಒತ್ತಾಯಿಸಿ ತಾಲೂಕು ದಲಿತ ಹಾಗೂ ಭೋವಿ ಸಂಘಟನೆಗಳ ಒಕ್ಕೂಟ ತಹಸೀಲ್ದಾರ್ ಪೂರ್ಣಿಮಾಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ದಲಿತ ಸಿಂಹ ಗರ್ಜನೆ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಎನ್ ಕೃಷ್ಣಮೂರ್ತಿ ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ಕೇಂದ್ರವಾಗಿ 6 ವರ್ಷ ಕಳೆದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಅಭಿವೃದ್ಧಿ ಕಾಣಿಲ್ಲ. ಎಲ್ಲವೂ ಸಹ ಕುಂಠಿತವಾಗಿದೆ. ತಾಲೂಕಿನಲ್ಲಿ ಇರಬೇಕಾದ ಎಲ್ಲಾ ಕಚೇರಿಗಳು ಯಾವುವೂ ಮಂಚೇನಹಳ್ಳಿಯಲ್ಲಿ ಆಗಿಲ್ಲ. ಇನ್ನು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಪೂರ್ಣಗೊಂಡಿದ್ರೂ ಸಹ ಇಲ್ಲಿಯವರೆಗೂ ಶಾಸಕರಾಗಲಿ ಸಂಸದರಾಗಲಿ ಉದ್ಘಾಟನೆಗೆ ಮುಂದಾಗಿಲ್ಲ. ಇಲ್ಲಿನ ಸಾರ್ವಜನಿಕರು ಸ್ವಲ್ಪ ಎಮರ್ಜೆನ್ಸಿ ಇದ್ದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಥವಾ ಗೌರಿಬಿದನೂರಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ಆಸ್ಪತ್ರೆ ಆರಂಭವಾದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು. ಹಾಗೂ ಮಂಚನಹಳ್ಳಿ ಸರ್ಕಾರಿ ಆಸ್ಪತ್ರೆ ಇದೆ, ಅದರಲ್ಲಿ ಒಬ್ಬೇ ಡಾಕ್ಟರ್ ಇದ್ದಾರೆ. ಮತ್ತೊಬ್ಬ ಡಾಕ್ಟರ್ ನೇಮಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು DH ಹೋಗಿ ಮನವಿ ಕೊಟ್ಟಿದ್ದು, ಇದುವರೆಗೂ ಸ್ಪಂದಿಸಿಲ್ಲ. ಈ ಸುಮಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದನ್ನು ಒಂದು ಮಾಧ್ಯಮ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಉದಾಸೀನ ಮಾಡಿದ್ದಲ್ಲಿ ಮಂಚನಹಳ್ಳಿ ಬಂದು ಮತ್ತು ಉಗ್ರವಾಗಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಎಲ್ಲ ದಳ ಸಂಘಟನೆ ಒಕ್ಕೂಟದಿಂದ ಈ ಒಂದು ಮಾತನ್ನು ತಿಳಿಸ್ತಾ ಇದ್ದೀವಿ. ಇನ್ನು ನಮೂನೆ 53, 57 ಸಾಗುವಳಿದಾರರಿಗೆ ಶೀಘ್ರವಾಗಿ ಸಾಗುವಳಿ ಚೀಟಿಯನ್ನು ಕೊಟ್ಟು ಸಹಕರಿಸಬೇಕೆಂದು ಎಲ್ಲ ಅಧಿಕಾರಿಗಳಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡುತ್ತೇವೆ. ಒಂದು ವೇಳೆ ನಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಮುಂದಿನ ದಿನಗಳಲ್ಲಿ ಮಂಚೇನಹಳ್ಳಿಯಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡ ಸಿ ವಿಜಯ್, ಭೋವಿ ಸಂಘದ ಹನುಮಂತ, ರುದ್ರ ಆರಾಧ್ಯ, ರಾಮಜಿನಪ್ಪ, ಮುಖಂಡರಾದ ವೆಂಕಟಪ್ಪ, ವರದರಾಜು, ಆನಂದ್, ಶಿವಕುಮಾರ್, ನರಸಿಂಹಮೂರ್ತಿ, ರವಿ, ಬಯಣ್ಣ, ಗಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿಯ ಕಾಂಪೌಂಡ್ ಪಕ್ಕದಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಿ ಬಲವಂತವಾಗಿ ರಾಜೀನಾಮೆಗೆ ಒತ್ತಾಯಿಸಿದ ಸದಸ್ಯರು ಮತ್ತು ಮುಖಂಡರು ಅಧ್ಯಕ್ಷನ ಬಟ್ಟೆ ಹರಿದು ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕು ಅರೇಬೊಮ್ಮನಹಳ್ಳಿಯ ಹಾಲಿ ಅಧ್ಯಕ್ಷರಾದ ರಂಗಸ್ವಾಮಿ ಹಲ್ಲೆಗೊಳಗಾದ ವ್ಯಕ್ತಿ. ಈತ ಹಲ್ಲೆಯಿಂದ ಬಚಾವಾಗಲು ದೊಡ್ಡಬಳ್ಳಾಪುರ ಎಸಿ ಕಚೇರಿಗೆ ಓಡಿ ಹೋಗಿ ಪೊಲೀಸ್ ರಕ್ಷಣೆ ಪಡೆದಿದ್ದಾರೆ. ಹಲ್ಲೆ ನಡೆಸಿದ ಸದಸ್ಯರು ಅಧ್ಯಕ್ಷನ ವಿರುದ್ಧವೇ ದೂರು ನೀಡಲು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ಹಲ್ಲೆ ಸಂಬಂಧ ಮಾಧ್ಯಮದೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ರಂಗಸ್ವಾಮಿ, ನಾನು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದೆ ಎಂಬ ಕಾರಣಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಸದಸ್ಯರು ಒತ್ತಾಯಿಸುತ್ತಿದ್ರು. ಪಂಚಾಯಿತಿಯಲ್ಲಿ ಹಳೆ ಅಧ್ಯಕ್ಷರ ಲಾಗಿನ್ ನಲ್ಲಿ 29 ಲಕ್ಷ ಹಣದ ದುರ್ಬಳಕೆ ಮಾಡಿದ್ರು. ಅಧ್ಯಕ್ಷನಾಗಿ ಇದನ್ನ ಪ್ರಶ್ನಿಸಿದ ಕಾರಣಕ್ಕೆ ನನ್ನನ್ನು ಬಲವಂತವಾಗಿ ರಾಜೀನಾಮೆ ಕೊಡಿಸಲು ಸಂಚು ನಡೆಸಿದ್ದಾರೆ. ನಾವು ಸದಸ್ಯ ಸ್ಥಾನಗಳಿಗೆ ರಾಜೀನಾಮೆ ಕೊಡುವುದಾಗಿ ಹೇಳಿದ ಅವರು ಜೊತೆಯಲ್ಲಿ ಅಧ್ಯಕ್ಷರು ಇರಬೇಕೆಂದು ನನ್ನನ್ನು ಕರೆದುಕೊಂಡು ಬಂದಿದ್ರು. ಎಸಿ ಕಚೇರಿಗೆ ಬಂದ ನಂತರ ರಾಜೀನಾಮೆ ಕೊಡುವಂತೆ ಹೇಳಿದ್ರು. ಪಂಚಾಯಿತಿಯಲ್ಲಿ ರಾಜೀನಾಮೆ ಕೊಡುವುದಾಗಿ ಹೇಳಿದೆ. ಇದರಿಂದ ಕೆರಳಿದವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಬಟ್ಟೆಯನ್ನು ಹರಿದು ಹಾಕಿದ್ದಾರೆ. ಮಹಿಳಾ ಸದಸ್ಯರನ್ನ ನನ್ನ ಮೇಲೆ ನೂಕಿ ದೂರು ನೀಡುವ ಸಂಚು ನಡೆಸಿದ್ದಾರೆ. ಅವರು ನಡೆಸಿದ ಸಂಚು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನನಗೆ ಪ್ರಾಣ ಬೆದರಿಕೆ ಇದ್ದು ಪ್ರಾಣ ರಕ್ಷಣೆಗಾಗಿ ನಾನು ಎಸಿ ಕಚೇರಿಗೆ ಓಡಿ ಬಂದೆ. ಇಲ್ಲಿನ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಪೊಲೀಸರನ್ನ ಕರೆಸಿಕೊಂಡ್ರು. ಅವರ ವಿರುದ್ಧ ದೂರು ನೀಡುವುದಾಗಿ ಹೇಳಿದ್ರು. ಇಲ್ಲಿ ಮೆಂಬರ್ ಎಲ್ಲ ರಾಜೀನಾಮೆ ಕೊಡಬೇಕು ಬನ್ನಿ ಅಂತ ನನ್ನನ್ನು ಅರೇಬೊಮ್ಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ನಾನು ರಂಗಸ್ವಾಮಿ ಅಂದ್ಬಿಟ್ಟು ನೆಲಮಂಗಲ ತಾಲೂಕರು ನಾನು ಅಲ್ಲಿಂದ ಕರ್ಕೊಂಡು ನೆಲಮಂಗಲದಿಂದ ಇಲ್ಲಿ ಗಂಟ ಬಂದರು. ನಾನು ಹೇಳಿದೆ, ಇಲ್ಲ ಮೆಂಬರ್ಗಳು ರಾಜೀನಾಮೆ ಕೊಡಂಗಿದ್ರೆ
ನನ್ನ ಕೈಗೆ ಕೊಡಿ, ಪಂಚಾಯತಿಯಲ್ಲೇ ಕೊಡಿ, ಅದು ಕಾನೂನು ಇರೋದು ಇಲ್ಲೇ ಪಂಚಾಯತಿಯಲ್ಲಿ ಕೊಡೋದು. ನಾನು 3 ದಿವಸ 4 ದಿವಸ ಆದಮೇಲೆ AC ಅವ್ರಿಗೆ ತಗೊಂಡೋಗಿ ನಾನೇನೆ ಕೊಡ್ತೀನಿ ಅಂತ ಹೇಳಿದ್ದೆ. ಇವರು ನನ್ನ 3 ದಿವಸದಿಂದ ಹೊಡಿಬೇಕು, ನನ್ನ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋರು ಸರ್. ನಾನು 3 ದಿವಸದ ಮುಂಚೆ ನನಗೆ ನೈಟ್ 11 ಗಂಟೆಗೆ ಕಾಲೆಲ್ಲ ಬಂದೈತೆ, ಬೆದರಿಕೆ ಆಗ್ತವ್ರೆ. ನಾನು ಒಬ್ಬ SC ಸರ್, ನಾನು ಆಗಿರೋದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸರ್. ಬಲವಂತವಾಗಿ ನನ್ನನ್ನು ಇಲ್ಲಿ ಕರ್ಕೊಂಬಂದು 7 ರಿಂದ 8 ಜನ ಮೆಂಬರು ಇಲ್ಲಿಗೆ ಬಂದಿದ್ರು ಸರ್. ನಾನೆಲ್ಲ ಕೊಡಕ್ಕೆ ಬಂದಿರೋದು ಅವ್ರ ಕೈಲಿ ಕೊಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಬಂದು PDO ರವೀಂದ್ರ ಅವರು ಭಾರಿ ನಮ್ಮ ಪಂಚಾಯತಲ್ಲಿ ಹಗರಣನೂ ಮಾಡವ್ರೆ, ಮತ್ತೆ ಇದಕ್ಕೆಲ್ಲ ಸೇರ್ಕೊಂಡು ಭಾರಿ ಇದು ಮಾಡ್ಯಾರೆ. 29 ಲಕ್ಷ ರೂಪಾಯಿ ದುಡ್ಡು ಅವ್ಯವಹಾರ ಮಾಡಿರೋ ಸರ್. 1 ರೂಪಾಯಿ 2 ರೂಪಾಯಿ ಅಲ್ಲ. ನಾನು ಆಗಿ ಇದನ್ನೆಲ್ಲ ತೆಗಿಸ್, ನಾನೊಬ್ಬ ರೈತನ ಮಗ ಸರ್, ನನ್ನ ಬಡವನ ಮನೆಯಿಂದ ಹುಟ್ಟು ಬಂದಿರೋದು. ಇದನ್ನೆಲ್ಲ ತೆಗಿತಾನಲ್ಲ, ಇನ್ನು ನಮ್ಮ ಮಾನ ಮರ್ಯಾದೆ ಓದ್ತಾವಲ್ಲ ಅಂದ್ಬಿಟ್ಟು ಕರ್ಕೊಂಬಂದು ಇಲ್ಲಿ ನನಗೆ ಈ ತರ ಎಲ್ಲ ಪರಿಸ್ಥಿತಿ ಬರೋ ತರ ಮಾಡವ್ರೆ. ಆಮೇಲೆ ನಾನು ಯಾರಿಗೂ ಕೈಯೂ ಮಾಡಿಲ್ಲ, ಏನಿಲ್ಲ, ವಿಡಿಯೋನು ಐತೆ ನನ್ನ ಹತ್ರ. ಇವ್ರು ಈ ತರ ಮಾಡ್ತಾರಂತ ನನಗೆ ಮೊದ್ಲೇ ಪ್ಲಾನ್ ಇತ್ತು. ಈ ತರ ಇರ್ಕಣಕ್ ಬಂದಿದ್ದ ತೆಲ್ದ ನೂಕ್ತ ಅಂತ ಅವರೆಲ್ಲ ನನ್ನ ಹತ್ರ ವಿಡಿಯೋನು ಐತೆ. ಮತ್ತೆ ನನ್ನ ಒಂದು 7 ರಿಂದ 8 ಜನ ಕಾರಲ್ಲಿ ಬಂದವ್ರೆ ಸರ್. ಬಂದು ಅವರು ಸರ್ ಆಂಜಿನ ಮೂರ್ತಿ ಅಂತ ಮೆಂಬರು, ರಘು ಅಂತ ಲಕ್ಸಾಂದ್ರ ಮೆಂಬರು, ಮತ್ತೆ ನವೀನ್ ಕುಮಾರ್ ಗೌರಮ್ಮರ ಮಗ ನವೀನ್ ಕುಮಾರ್, ಆಮೇಲೆ ಇನ್ನೊಬ್ರ ಹೆಸರು ಗೊತ್ತಿಲ್ಲ ಸರ್, ಅದು ವಿಡಿಯೋ ಕೊಡಿ ಸರ್ ಪೊಲೀಸ್, ಅದು ಅವ್ರ ಹೆಸರು ಇನ್ನೊಬ್ರು ಗೊತ್ತಿಲ್ಲ. ಆಮೇಲೆ ಶೈಲೇಂದ್ರ ಅನ್ನೋರು ಬಂದವ್ರೆ, ಫಾರ್ಚುನರ್ ಕಾಲ ಬೇಕಾದ್ರೆ ಎಲ್ಲ ನಾ ಇಲ್ಲಿ CC ಕ್ಯಾಮ್ರಾ ಇದ್ರೆ ತೆಗಿಸಿ ಸರ್, ನಾನು ಸುಳ್ಳು ಹೇಳಿದ್ರೆ. ಆಮೇಲೆ CC ಕ್ಯಾಮ್ರಾದಲ್ಲಿ ಬಂದವ್ರು ಸರ್, ಅವರೆಲ್ಲ ಬಂದು ನನ್ಗೆ 7 ರಿಂದ 8 ಜನ ಹೊಡೆದವ್ರೆ ಸರ್. ಹೊಡಿಬೇಕಾರೆ ಸಾರ್ವಜನಿಕರ ಪಬ್ಲಿಕ್ ಅಲ್ಲಿ ನಾನು ಇದ್ದಾಗ ನೋಡಿ ಕೆಲವರೆಲ್ಲ ಪಾಪ ನನ್ನನ್ನು ಬಿಡಿಸಿ ನನಗೆ ಹೊಡೆಯೋಕೆ ಸಾಯಿಸ್ಕಿಸ್ತವ್ರು ಅಂದ್ಬಿಟ್ಟು ನನಗೆ ಭಯದಿಂದ ನಾನು ಎಲ್ಲೂ ಓಡಾಗಲಿಲ್ಲ. AC ಆಫೀಸಿಗೆ ಬಂದು AC ಆಫೀಸಲ್ಲಿ ಕುಂತ್ಕೊಂಡೆ. AC ಆಫೀಸಿಂದ ಮೇಡಮ್ ಅವರು ಒಬ್ರು ಸರ್ಗೇಳಿ ಪೊಲೀಸ್ನವ್ರನ್ನ ಕರ್ಸ್ಕೊಂಡವ್ರೆ. ಇದು ಇಷ್ಟು ನಡೆದ ಸರ್. ಇನ್ನು 29 ಲಕ್ಷ ರೂಪಾಯಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ನೀಡಲಾಗಿದ್ದು, ಸಿಕ್ಕಿ ಬೀಳುವ ಭಯಕ್ಕೆ ಹೆದರಿದವರು 8 ಸದಸ್ಯರು ರಾಜೀನಾಮೆ ನೀಡಿದ್ರೆ ಗ್ರಾಮ ಪಂಚಾಯಿತಿಯನ್ನ ಸೂಪರ್ ಸೀಡ್ ಮಾಡಲಾಗುತ್ತದೆ. PDO ಅಧಿಕಾರದಲ್ಲಿ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕುವ ಸಂಚು ನಡೆಸಿದ್ದಾರೆಂದು ಆರೋಪಿಸಿದ್ರು. ಹಲ್ಲೆಗೊಳಗಾದ ರಂಗಸ್ವಾಮಿ ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ರಂಗಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲೇಂದ್ರ, 8 ಸದಸ್ಯರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ಅಧ್ಯಕ್ಷರಾದ ರಂಗಸ್ವಾಮಿಗೆ ನೀಡಿದ್ದಾರೆ. ಅವರು ಸ್ವೀಕರಿಸಿದ ಹಿನ್ನೆಲೆ AC ಕಚೇರಿಗೆ ರಾಜೀನಾಮೆ ಕೊಡಲು ಬಂದಿದ್ದಾರೆ. ಈ ವೇಳೆ ರಂಗಸ್ವಾಮಿ ಬಂದು ನಮ್ಮ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಬಟ್ಟೆಯನ್ನ ಅವರೇ ಹರಿದುಕೊಂಡು ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ. 29 ಲಕ್ಷದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರೆಂದು ಹೇಳಿದ್ರು. ಸರ್, ಅವ್ರನ್ನ ರಾಜೀನಾಮೆ ಕೊಡಕ್ಕೆ ಫಸ್ಟ್ ಆಫ್ ಆಲ್ 2 ತಿಂಗಳಾಯ್ತು, 3 ತಿಂಗಳು ನಾವು ರಾಜೀನಾಮೆ ಕೊಡಿದ್ದು ಯಾಕೆ ಹೇಳೋಣ, ಏನಾದ್ರು 1% ಪ್ರೂಫ್ ಇದ್ರೆ ತೋರ್ಸಕ್ಕೆ ಹೇಳಿ. ಸೊ ಇದೇನಾಗಿದೆ ಸರ್, ಮೊನ್ನೆ ಉಪಾಧ್ಯಕ್ಷರು ಎಲೆಕ್ಷನ್ ಆಯ್ತು. ಉಪಾಧ್ಯಕ್ಷ ಎಲೆಕ್ಷನ್ ಆದಾಗ ಅವರು ಗೆಲುವು ಸ್ವಲ್ಪ ನಾವೇನ ಸೀರಿಯಸ್ ತಗೊಂಡಿಲ್ಲ. ಇವರು ನಮ್ಮ ಅರೇಬಂನಲ್ಲಿ ನಮಗೆ ಬೇಕಾದ ಮೆಂಬರೇನು. ಸೊ ಇವ್ರ ಹತ್ರ ಹೋಗಿ ಏನ್ ಮಾಡಿದ್ದಾರೆ, ಫಸ್ಟ್ ಅದಕ್ಕೆ ಎಲೆಕ್ಷನ್ ಮುಂಚೆ 50,000 ದುಡ್ಡು ಕೊಟ್ಟಿದ್ದಾರೆ. ಎಲೆಕ್ಷನ್ ಓಟ್ಗೆ ಅಂತ ಕೊಟ್ಟಿಲ್ಲ, ಅವ್ರಿಗೂ ಕೇಳಿ ಬೇಕಾರೆ ಅದು ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಏನೋ ನನ್ನ ಪ್ರೀತಿ ತಗೋ ಅಂತ ಕೊಟ್ಟಿದ್ದಾರೆ, ಆಣೆ ಎಲ್ಲ ಮಾಡಿ ಕೊಟ್ಟೋಗಿದ್ದಾರೆ. ಅವ್ರು ಆಯ್ತು ಅಂತ ಇಸ್ಕೊಂಡವ್ರೆ. ಅದನ್ನ ಇಸ್ಕೊಂಡ ಆಮೇಲೆ ಎಲೆಕ್ಷನ್ಗೆ ಅವ್ರೇನು ಓಟ್ ಹಾಕಿಲ್ಲ, ಯಾಕಂದ್ರೆ ಓಟ್ಗೆ ಅಂತ ದುಡ್ಡು ಇಸ್ಕೊಂಡಿಲ್ಲ. ಸೊ ನಿಮ್ದು ಓಟ್ ಹಾಕಿದ್ದೀರಾ, ನಿಮ್ ದುಡ್ಡು ಇಸ್ಕೊಂಡು ಓಟ್ ಹಾಕಿಲ್ಲ, 10 ಲಕ್ಷ ಕೊಟ್ಟಿದ್ದೀನಿ ನಿನ್ಗೆ ಅಂತ ಇವ್ರ ಮೇಲೆ ಗಲಾಟೆ ಮಾಡೋರು. ಎಲ್ಲಪ್ಪ ಕೊಟ್ಟಿದ್ಯಾ 10 ಲಕ್ಷ, ಬಾರಪ್ಪ ತೋರ್ಸ್ ನನಗೆ ಪ್ರೂಫು. ನನಗೆ 50,000 ನಿನ್ಗೆ ಓಟ್ಗೆ ಅಂತ ಕೊಟ್ಟಿಲ್ಲ, ಬೇರೆ ಏನಕ್ಕೋ ಕೊಟ್ಟಿದ್ಯಾ, ಪ್ರೀತಿಯಿಂದ ಅಂತ ಕೊಟ್ಟಿದ್ಯಾ. ನಾನು ಅದನ್ನ ಪ್ರೀತಿಯಿಂದ ಆಯ್ತು ಅಂತ ಬೊಕ್ಸೆ ನೀರೆಲ್ಲ ಇಟ್ಕೊಂಡು ಆಣೆ ಮಾಡಿದಾರೆ ಅವರು. ಅದೆಲ್ಲ ಇವರು ಆಯ್ತು ಅಂದ್ಬಿಟ್ಟು ಅಷ್ಟೆಲ್ಲ ಆಣೆ ಮಾಡಿದ್ಮೇಲೆ, ಯಾಕಂದ್ರೆ ಏನಕ್ಕೆ ಅಂದ್ರೆ ಅದನ್ನು ರಾಜೀನಾಮೆ ಕೊಟ್ಟು ನನಗೆ ಬಿಟ್ಕೊಟ್ಟಿದ್ಯಾ, ನಾನು ಅವತ್ತೇ ಕೊಡ್ಬೇಕಾಯ್ತು, ತಗೋ ಮಾಡಿಕೋ ಅಂತ ಕೊಟ್ಟೋಗಿರೋದು. ಸರಿ ಆಯ್ತು ಅಂತ ಇಸ್ಕೊಂಡವ್ರೆ. ಆಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಓಟ್ ಹಾಕಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡೋರು ಇವ್ರ ಮೇಲೆ. ನೀನ್ ಓಟ್ ಹಾಕಿಲ್ಲ, 10 ಲಕ್ಷ ಕೊಟ್ಟಿದ್ದೀನಿ ನಿನ್ಗೆ, ಹಂಗ್ ಮಾಡ್ತೀನಿ ಅಂತ. ಅವರು ಏನಪ್ಪ ನಾನು ಎಲ್ಲಿ ಕೊಟ್ಟಿದ್ದೆ, 10 ಲಕ್ಷ ಕೊಟ್ಟರೆ 50,000 ರೂಪಾಯಿ, ನಿಮ್ಗೆ 10 ಲಕ್ಷ ಕೊಟ್ಟಿದ್ರೆ ಪ್ರೂಫ್ ಇದೆ ತೋರಿಸಿ ಅಂತ ಹೇಳಿದಾರೆ. ಅವರು ಅದ್ ಮಾಡ್ತೀನಿ ಅಂತ ಗಲಾಟೆ ಮಾಡೋರು. ಯಪ್ಪ ಆಮೇಲೆ ನಮ್ಗೊಂದು ಹೇಳಿದ್ರು, ಹೋಗಪ್ಪ ನಿನ್ ರಾಜೀನಾಮೆನ ಕೊಟ್ಟು ಹೋಗ್ಬಿಡ, ಮನೆ ಸುಮ್ಮನೆ ತಲೆ ಕೆಡಿಸ್ಕೊಂಬಿಡ ಅಂತ ನಾನು ಹೇಳಿದ್ದೀನಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಜೈನ್ ಮಿಷನ್ ಆಸ್ಪತ್ರೆ
ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಜಿಲ್ಲೆಯ ರೈತರು ಯಾವುದಕ್ಕೂ ಅಂಜದೆ ಹೈನುಗಾರಿಕೆ, ರೇಷ್ಮೆ, ಕೃಷಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡು ವಿದೇಶಗಳಿಗೆ ತರಕಾರಿಗಳನ್ನು ರಫ್ತು ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದಲೇ ಕೋಲಾರ ಜಿಲ್ಲೆಯ ರೈತರಿಗೆ 3212 ಕೆರೆ ಕಟ್ಟೆಗಳು ಜೀವನಾಡಿಯಾಗಿವೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ತಿಳಿಸಿದರು. ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕೃಷಿ ಇಲಾಖೆ, ಕೃಷಿ ಸಾಂಸ್ಕೃತಿಕ ಕೇಂದ್ರ ಕೋಲಾರ ಇವರ ಸಹಯೋಗದಲ್ಲಿ 46ನೇ ರೈತ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಮಾತನಾಡಿ, ರೈತರು ನೆಮ್ಮದಿಯಾಗಿದ್ದರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸುಗಮವಾಗಿ ನಡೆಯುತ್ತದೆ. ಅಂದರೆ ರೈತರಿಗೆ ಕೃಷಿ ಮಾಡಲು ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಋತುಮಾನಕ್ಕೆ ತಕ್ಕಂತೆ ಬೆಲೆ ಮತ್ತು ಬೆಳೆ ಇದ್ದರೆ ಎಲ್ಲವೂ ಸರಾಗವಾಗಿ ನಡೆಯುತ್ತದೆ. ಇಲ್ಲದೆ ಹೋದರೆ ರೈತರು ಸರ್ಕಾರವನ್ನು ಅಲುಗಾಡಿಸುವ ಕೆಲಸವನ್ನು ಮಾಡುತ್ತಾರೆ. ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ, ಬರಗಾಲ ಸೇರಿದಂತೆ ಅನೇಕ ಸಮಸ್ಯೆಗಳು ಬಂದರೂ ಯಾವುದನ್ನು ಲೆಕ್ಕಿಸದೆ ವ್ಯವಸಾಯ ಮಾಡಿ ನನ್ನ ದೇಶದ ಜನರಿಗೆ ಆಹಾರವನ್ನು ನೀಡುವುದು ನನ್ನ ಕರ್ತವ್ಯ ಎಂಬಂತೆ ರಾಜ್ಯದ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಂಡರೂ ನಮ್ಮ ಕೋಲಾರ ಜಿಲ್ಲೆಯ ರೈತರು ದೃಢ ಸಂಕಲ್ಪ ಮಾಡಿ ಇಂದಿಗೂ ತಮ್ಮ ಕೃಷಿ ಚಟುವಟಿಕೆಗಳನ್ನು ನಂಬಿಕೊಂಡು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಎಂದರು. ಒಂದು ಶಕ್ತಿಯಾಗಿ ಒಂದು ಕಾಲದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಾಗ ರೈತ ಚಳುವಳಿ ಅಂತಂದ್ರೆ, ದಲಿತ ಚಳುವಳಿ ಅಂತಂದ್ರೆ ಇಡೀ ಆಡಳಿತ ವರ್ಗ ಪದಗುಡ್ತಾ ಇತ್ತು. ದೇರ್ ವಾಸ್ ಎ ಟೈಮ್. ರೈತರು ಬೀದಿಗಿಳಿತಾರೆ, ದಲಿತರು ಬೀದಿನಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಹುಡುಗಾಡ್ತಾ ಇವೆ. ಅದು ರೈತ ಸಮುದಾಯದ ತಾಕತ್ತು, ಅದು ಅವರ ಅಸ್ಮಿತೆ ಕೂಡ ಆಗಿತ್ತು ಅಂತ ಹೇಳಿ. ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ನಿಖಿಲ್, ಕೋಟೆಗಾನಹಳ್ಳಿ ರಾಮಯ್ಯ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಮಾ, ರಾಜ್ಯ ಕಾರ್ಯಾಧ್ಯಕ್ಷ ಚಲಗಟ್ಟದ ಸಿದ್ದವೀರಪ್ಪ, ರಾಜ್ಯ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ, ರಾಜ್ಯ ಉಪಾಧ್ಯಕ್ಷ ಬಸನಹಳ್ಳಿ ಬೈಚೇಗೌಡ, ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಗೂಳೂರು ಮುಖ್ಯ ರಸ್ತೆಯಿಂದ ಪೋತೇಪಲ್ಲಿ ಜಿಲಾರ್ಲು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 35 ಲಕ್ಷ ರು ವೆಚ್ಚ ಮಾಡಲಾಗುವುದು ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಭಾಗ್ಯನಗರ ತಾಲೂಕಿನ ಕಸ್ಬೋ ಹೋಬಳಿ ಗೂಳೂರು ಮುಖ್ಯ ರಸ್ತೆಯಿಂದ ಪೋತೇಪಲ್ಲಿ ಮತ್ತು ಜಿಲಾರ್ಲು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ 35 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಇದರಲ್ಲಿ 1.2 ಕಿಲೋಮೀಟರ್ ಡಾಂಬರ್ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು. ರಸ್ತೆಯಿಂದ
ಕೋತೆಪಲ್ಲಿ ತನಕ ರಸ್ತೆ ತುಂಬ ಹದಗೆಟ್ಟಿತ್ತು. ಸುಮಾರು ಸಲ ಕೋತೆಪಲ್ಲಿಯವರು, ನಲಪರೆಡ್ಡಿಪಲ್ಲಿಯವರು, ನಮ್ಮ ಜಿಲ್ಲಾವರು, ರಘುಬಂಡ್ಲಕರ್ ಎಲ್ಲ ಊರಿನವರು ನನಗೆ ಇದರ ಬಗ್ಗೆ ಬೇಗ ದುರಸ್ತಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಇವತ್ತು 35 ಲಕ್ಷ ಹಾಕಿ ಈಗ ರಸ್ತೆ ಮಾಡಿಸ್ತಾ ಇದ್ದೀವಿ. ನಾನು ಇಂಜಿನಿಯರ್ನ ಕೇಳಿದಾಗ ಕಂಪ್ಲೀಟ್ ಆಗಬೇಕು, ಇನ್ನೂ 35 ಲಕ್ಷ ಬೇಕು ಅಂದ. 35 + 35 70 ಲಕ್ಷ ಹಾಕಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ರಸ್ತೆ ಮಾಡೋ ಕೆಲಸ ಮಾಡಬಾರ್ದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, PLD ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೂರಗಮಡುಗು ನರಸಿಂಹಪ್ಪ, ಮುಖಂಡರಾದ KV ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಾವಣ್ಯ, ಆನಂದ್ ರೆಡ್ಡಿ, ಭಾಸ್ಕರ್ ರೆಡ್ಡಿ ಮತ್ತಿತರರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಕರ್ನಾಟಕ ಪಬ್ಲಿಕ್ ಶಾಲೆ ಯೋಜನೆಯಡಿಯಲ್ಲಿ LKGಯಿಂದ PUCವರೆಗೂ ಒಂದೇ ಸೂರಿನಡಿಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಂಗನವಾಡಿಗಳ ಪಾತ್ರ ಅತಿ ಮುಖ್ಯವಾಗಿರುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ 12 ಮತ್ತು 8ನೇ ವಾರ್ಡಿನಲ್ಲಿ ಅಂಗನವಾಡಿ ಕೇಂದ್ರ ಮತ್ತು ಐಮಾಸ್ಟ್ ದೀಪ ಉದ್ಘಾಟನೆ, ಸಿಸಿ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ನಂತರ ಸಚಿವ KH ಮುನಿಯಪ್ಪ ಮಾತನಾಡಿ, ತಳಮಟ್ಟದಿಂದ ಅಂಗನವಾಡಿ ಕೇಂದ್ರಗಳು ಅಭಿವೃದ್ಧಿಯಾಗಬೇಕು. ಇಲ್ಲಿಂದಲೇ ತಯಾರಾಗುವ ಮಕ್ಕಳು ಮುಂದಿನ ಶೈಕ್ಷಣಿಕ ಘಟ್ಟವನ್ನು ಸುಲಭವಾಗಿ ಎದುರಿಸುತ್ತಾರೆ. ಅಂಗನವಾಡಿ ಕೇಂದ್ರಗಳ ಮೂಲ ಉದ್ದೇಶಗಳನ್ನು ಆ ಕಾಲದ ಕಾಂಗ್ರೆಸ್ ಸರ್ಕಾರದ ಇಂದಿರಾ ಗಾಂಧಿಯವರು ಪ್ರಾರಂಭಿಸಿದ್ದಾರೆ. ಗ್ರಾಮೀಣ ಭಾಗದ ಭಾರತೀಯ ಮಕ್ಕಳು ಗುಣಮಟ್ಟದ ಪೌಷ್ಟಿಕವಾಗಿ ಸದೃಢ ಹೊಂದಲು ಮೂಲಭೂತ ಸೌಕರ್ಯಗಳನ್ನು ಹೊಂದಬೇಕಾಗುತ್ತದೆ. ಅಂಗನವಾಡಿ ಕೇಂದ್ರಗಳು ತಾಯಿ ಸಮಾನವಾಗಿದೆ ಎಂದರು. ಪಬ್ಲಿಕ್ ಸ್ಕೂಲ್ ಯೋಜನೆಯಲ್ಲಿ LKGಯಿಂದ PUCವರೆಗೂ ಕೂಡ ಒಂದೇ ಕಡೆ ವ್ಯವಸ್ಥೆ ಆಗಬೇಕು, ಮಕ್ಕಳಿಗೆ ಗುಣಮಟ್ಟವಾದ ವಿದ್ಯಾಭ್ಯಾಸ ಆಗಬೇಕು ಅನ್ನೋದು ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಅಂಗನವಾಡಿಗಳು ಬಹಳಷ್ಟು ಉತ್ತಮವಾದಂಥ ಇಲ್ಲಿಂದ ತಯಾರಾಗಬೇಕು. ಇಲ್ಲಿ ತಯಾರಾದ ಮಕ್ಕಳು ಮುಂದೆ LKG ಆದಮೇಲೆ ಫಸ್ಟ್ ಇಯರ್. ಇದೇ ಸಂದರ್ಭದಲ್ಲಿ 12ನೇ ವಾರ್ಡಿನ ಸದಸ್ಯೆ, ಪುರಸಭೆ ಸದಸ್ಯೆ ಸುಮಿತ್ರಾ ಮಂಜುನಾಥ್ ನೇತೃತ್ವದಲ್ಲಿ ಸಚಿವ KH ಮುನಿಯಪ್ಪ ಹಾಗೂ ಮುಖಂಡರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಶೆಟ್ಟಿಗೆರೆ ರಾಜಣ್ಣ, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಸದಸ್ಯರಾದ SC ಚಂದ್ರಪ್ಪ, ವೇಣುಗೋಪಾಲ್, ಬಾಂಬೆ ನಾರಾಯಣಸ್ವಾಮಿ, ಸದಸ್ಯ ಮರಿಯಪ್ಪ ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತಾಲೂಕಿನಲ್ಲಿ ಅನೇಕ ಜನರ ಸಮಸ್ಯೆಗಳು ಇಂದಿಗೂ ಜೀವಂತವಾಗಿದೆ. ಆ ಜೀವಂತವಾಗಿರುವ ಸಮಸ್ಯೆಗಳನ್ನು ಆಲಿಸಲು ಮಂತ್ರಿಗಳು ಸಿದ್ಧರಿಲ್ಲ. ಇವತ್ತು ಕಾಟಾಚಾರಕ್ಕೆ ಜಿಲ್ಲಾಧಿಕಾರಿ, ತಹಸೀಲ್ದಾರ್ಗಳನ್ನು ಕರೆಸಿ ಕುಂದುಕೊರತೆಗಳ ಸಭೆಯ ನಾಟಕವನ್ನಾಡಿ ನಿರ್ಗಮಿಸಿದ್ದಾರೆ ಎಂದು ಮಾದಿಗ ದಂಡೋರ ಬುಲ್ಲಹಳ್ಳಿ ರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವ KH ಮುನಿಯಪ್ಪ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ದೇವನಹಳ್ಳಿ ತಾಲೂಕಿನಾದ್ಯಂತ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಚಿವ KH ಮುನಿಯಪ್ಪ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಂದ ಆಗಮಿಸಿದ ಜನರು ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದೆ ಹೇಳಿಕೊಂಡರು. ಸ್ಥಳದಲ್ಲಿಯೇ ಕುಂದುಕೊರತೆಗಳನ್ನು ಆಲಿಸಿದ ಸಚಿವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕ್ರಮ ವಹಿಸುವಂತೆ ಸೂಚಿಸಿದರು. ಸಭೆಯ ನಂತರ ಮಾದಿಗ ದಂಡೋರ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಸಚಿವ ಸಂಪುಟದ ಮಂತ್ರಿಗಳಾಗಿರುವ KH ಮುನಿಯಪ್ಪ ಅವರು ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಸಿರುವುದು ಸ್ವಾಗತಾರ್ಹ. ಆದರೆ ಇವತ್ತು ನಡೆದಿರುವ ಸಭೆ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಮಾಡಿ ಸಚಿವರು ನಿರ್ಗಮಿಸಿದ್ದಾರೆ. ತಾಲೂಕಿನಲ್ಲಿ ಅನೇಕ ಜನರ ಸಮಸ್ಯೆಗಳು ಇಂದಿಗೂ ಜೀವಂತವಾಗಿದೆ. ಆ ಜೀವಂತವಾಗಿರುವ ಸಮಸ್ಯೆಗಳನ್ನು ಆಲಿಸಲು ಮಂತ್ರಿಗಳು ಸಿದ್ಧರಿಲ್ಲ. ಇವತ್ತು ಕಾಟಾಚಾರಕ್ಕೆ ಜಿಲ್ಲಾಧಿಕಾರಿ, ತಹಶೀಲ್ದಾರ್ಗಳನ್ನು ಕರೆಸಿ ಕುಂದುಕೊರತೆಗಳ ಸಭೆಯ ನಾಟಕವನ್ನಾಡಿ ನಿರ್ಗಮಿಸಿದ್ದಾರೆ. ಸಾರ್ವಜನಿಕವಾಗಿ ದಲಿತರ ಭೂಮಿಗಳು 50-60 ವರ್ಷಗಳು ಪೋಡಿಗಳಾಗಿ ಭದ್ರವಾಗಿ ಕಾಂಪೌಂಡ್ ಹಾಕಿರುವ ಜಮೀನುಗಳನ್ನು ಸವರ್ಣೀಯರು ಧ್ವಂಸ ಮಾಡಿ ದಲಿತರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ತಾಲೂಕಿನಲ್ಲಿ ನಡೆಯುತ್ತಿದೆ. ಇದನ್ನು ಕೇಳಲು ಮಂತ್ರಿಗಳು ಸಿದ್ಧರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಭೆ ಇದು ಸಾರ್ವಜನಿಕ ಕುಂದುಕೊರತೆಗಳ ಸಭೆ ಅಲ್ಲ. ಇದು ಬಹಳ ಶುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತು ನಿರ್ಗಮಿಸಿದ್ದಾರೆ ಮಂತ್ರಿಗಳು.
ಇವತ್ತು ತಾಲೂಕಿನ ಅನೇಕ ಜನರ ಸಮಸ್ಯೆಗಳು ಇವತ್ತು ಕೂಡ ಜೀವಂತವಾಗಿದ್ದಾವೆ. ಆ ಜೀವಂತವಾಗಿರುವಂಥ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಮಂತ್ರಿಗಳು ಇವತ್ತು ಸಿದ್ಧರಿಲ್ಲ. ಇವತ್ತು ಕಾಟಾಚಾರಕ್ಕೆ ಜಿಲ್ಲಾಧಿಕಾರಿಗಳನ್ನು ಕರೆಸಿ, ತಹಶೀಲ್ದಾರ್ ಅವರನ್ನು ಕರೆಸಿ ಕುಂದುಕೊರತೆಗಳನ್ನು ಸಭೆಯನ್ನು ಆಲಿಸುವಂಥ ಒಂದು ನಾಟಕವಾಡಿ ಇವತ್ತು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು ಬಿಎ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ, ತಹಸೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಜಗನ್ನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಕ್ಷೇತ್ರದ ಮುಖಂಡರಾದ ನಾಗೇಗೌಡ ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪ್ರತಿಯೊಬ್ಬರು ಸಂವಿಧಾನದ ಆಶಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಇತರರಿಗೂ ಅರ್ಥ ಮಾಡಿಸಬೇಕು. ಯುವಕರು ಧರ್ಮ, ಜಾತಿಯ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಪ್ರೀತಿಸುವಂತರಾಗಬೇಕು ಎಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳಿದರು. ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ನಡೆದ ಸಂವಿಧಾನ ಓದು ಅಭಿಯಾನದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ, ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರೂ ಹಂಚಿಕೊಳ್ಳಬೇಕು. ಸಮಯ ಸಿಕ್ಕಾಗ ಜಾತ್ಯತೀತ ಮತ್ತು ಸಮ ಸಮಾಜದ ಬಗ್ಗೆ ಮಾತನಾಡಿ ಪ್ರತಿಯೊಬ್ಬರೂ ಸಂವಿಧಾನದ ಆಶಯಗಳನ್ನು ಸಮಾಜದಲ್ಲಿ ಪಸರಿಸಬೇಕು ಎಂದರು. ಬೆಂಗಳೂರಿನ ಅನಂತನಾಯಕ್ ಮಾತನಾಡಿ, ಸಂವಿಧಾನದ ಆಶಯಗಳನ್ನು ಮತ್ತು ಮೌಲ್ಯಗಳನ್ನು ಪ್ರಚಾರ ಮಾಡಬೇಕು. ಕೋಮುವಾದ, ಜಾತಿ ವ್ಯವಸ್ಥೆಯಿಂದ ನಡೆಯುವ ದೌರ್ಜನ್ಯಗಳನ್ನು ಸಂವಿಧಾನ ಮಾತ್ರ ತಡೆಯಬಹುದಾಗಿದೆ. ಎಲ್ಲರೂ ಸಮಾನರೆಂಬ ಭಾವನೆ ಬರಬೇಕಾದರೆ ಸಂವಿಧಾನದ ಆಶಯಗಳನ್ನು ಪಾಲಿಸಬೇಕು. ಅಲ್ಪಸಂಖ್ಯಾತರನ್ನು ಅನುಮಾನದಿಂದ ನೋಡಲಾಗುತ್ತಿದೆ. ಸಮಾಜವನ್ನು ಕೋಮುವಾದ, ದೌರ್ಜನ್ಯದಿಂದ ಮುಕ್ತಗೊಳಿಸಲು ಸಂವಿಧಾನದಿಂದ ಮಾತ್ರ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ನಾಗಾನಂದ ಕೆಂಪರಾಜ್, ಜೆಸಿ ನಾಗರಾಜ್, ಪಂಡಿತ್ ಮುನಿವೆಂಕಟಪ್ಪ, ವಿಜಯ್ ಕುಮಾರ್, ಅರಿವು ಶಿವಪ್ಪ ಮುಂತಾದವರು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಂದು 83ರ ಹುಟ್ಟುಹಬ್ಬದ ಸಂಭ್ರಮ. ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಹಣ್ಣು, ಹಂಪಲು, ಬ್ರೆಡ್ ವಿತರಿಸಿದರು. ಮತ್ತು ನಗರದ ಹೊರವಲಯದಲ್ಲಿರುವ ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟ ಹಾಗೂ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆ ಜಿಲ್ಲಾಧ್ಯಕ್ಷ ಕಳವಾರ ಶ್ರೀಧರ್ ಮಾತನಾಡಿ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ಮಹಾನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆದು ಬಂದಂತಹ ಹಾದಿ ಕೇವಲ ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಲು ಅವರ ಶ್ರಮ ಬಹಳಷ್ಟಿದೆ. ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಅಂಕಿ ಅಂಶಗಳ ಸಹಿತ ಕಲೆಯನ್ನು ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಬೆಳೆಯುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂ ಆನಂದ್, ಕೆಸಿ ರಾಜಕಾಂತ್, ನಂಜುಂಡಯ್ಯ, ಲಕ್ಷ್ಮಣ್ ಬಂಗಾರಿ, ನರೇಶ್ ಅಮಾನುಲ್ಲಾ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ, ಸುಮಿತ್ರಮ್ಮ, ವೆಂಕಟಲಕ್ಷ್ಮಮ್ಮ, ಆಕಲಹಳ್ಳಿ ಶಿವು ಇತರರು ಉಪಸ್ಥಿತರಿದ್ದರು. ಬೀದಿ ವ್ಯಾಪಾರ ಕಟ್ಟಿಕೊಂಡು ಜನರಿಗೆ ಸುಲಭವಾಗಿ ಪದಾರ್ಥಗಳನ್ನು ಸಿಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಸಂಘದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಅಧ್ಯಕ್ಷರಾಗಿ ಅಸ್ಲಾಂ ಪಾಷಾ, ಉಪಾಧ್ಯಕ್ಷರಾಗಿ ವೆಂಕಟೇಶ್, ಕಾರ್ಯದರ್ಶಿಯಾಗಿ ಸುರೇಶಪ್ಪ, ಜಂಟಿ ಕಾರ್ಯದರ್ಶಿಯಾಗಿ ಅಸ್ಲಾಂ ಪಾಷಾ, ಎಂ ಖಜಾಂಚಿಯಾಗಿ ಗೋವಿಂದಪ್ಪ ಆಯ್ಕೆಯಾಗಿದ್ದಾರೆ.
ಇನ್ನು ಟಿವಿಸಿ ಕಮಿಟಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎಂದು ಅಧ್ಯಕ್ಷರಾದ ಅಸ್ಲಾಂ ಪಾಷಾ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಅಸ್ಲಾಂ ಪಾಷಾ, ಕಳೆದ ಹಲವಾರು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಸಂಘ ಸದಾ ಮುಂದಿದೆ. ಈಗ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಟಿವಿಸಿ ಕಮಿಟಿ ಕೂಡ ಆಯ್ಕೆ ಮಾಡಲಾಗಿದ್ದು, ವ್ಯಾಪಾರಸ್ಥರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡುವುದಾಗಿ ತಿಳಿಸಿ, ಕಾಲಕಾಲಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಷಾಢ ಮಾಸದ ಕೊನೆಯ ಸೋಮವಾರ ಸಾಗರೋಪಾದಿಯಲ್ಲಿ ಭಕ್ತರಿಂದ ನಂದಿಗಿರಿ ಪ್ರದಕ್ಷಿಣೆ, ದೇವರ ನಾಮಸ್ಮರಣೆಯೊಂದಿಗೆ ಹೆಜ್ಜೆ ಹಾಕಿದ ಭಕ್ತರು. ಪೂರ್ಣಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಗೆ ಮೀನಾಮೇಷ, ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆದರೂ ಅಭಿವೃದ್ಧಿಯಲ್ಲಿ ಕುಂಠಿತ, ಹೋರಾಟದ ಎಚ್ಚರಿಕೆ. ಉಪವಿಭಾಗಾಧಿಕಾರಿ ಕಚೇರಿ ಕಾಂಪೌಂಡ್ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಬಟ್ಟೆ ಹರಿದು ಹಲ್ಲೆ, ಬಲವಂತವಾಗಿ ರಾಜೀನಾಮೆಗೆ ಒತ್ತಾಯಿಸಿದ ಸದಸ್ಯರು, ಪ್ರಾಣ ರಕ್ಷಣೆಗಾಗಿ ಎಸಿ ಕಚೇರಿಗೆ ಓಡಿದ ಅಧ್ಯಕ್ಷ. ಶಾಶ್ವತ ನೀರಾವರಿ ಇಲ್ಲದ ಬರಗಾಲ ನಡುವೆಯೂ ವಿದೇಶಗಳಿಗೆ ತರಕಾರಿ ರಫ್ತು, ಜಿಲ್ಲೆಯ ಕೆರೆ ಕಟ್ಟೆಗಳೇ ರೈತರ ಜೀವನಾಡಿ, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.